ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಇನ್ಸಿಡೆಂಟ್ ನಮಗೆ ನಿಮಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. 2017-18 ಸಂದರ್ಭದಲ್ಲಿ ಆಗಿದ್ದೇನು, ಒಂದು ದೊಡ್ಡ ಕಾರ್ಯಕ್ರಮ. ಬಾಳೆಹೊನ್ನೂರಿನ ರಂಭಾಪುರಿ ಪೀಠದ ಶ್ರೀಗಳು ವಿರಾಜಮಾನರಾಗಿದ್ದರು. ಅವ್ರ ಎದುರುಗಡೆ ನಿಂತಂಥ ಈಗಿನ ಉಪಮುಖ್ಯಮಂತ್ರಿ ಶಿವಕುಮಾರ್ ಕೈ ಮುಗಿದು ಕೇಳಿದ್ರು, ಧರ್ಮದ ವಿಚಾರಕ್ಕೆ ನಾವು ಬಂದ್ವಿ, ನಮಗೆ ಜನ ತಕ್ಕ ಪಾಠ ಕಲಿಸಿದರು, ನಮ್ಮಿಂದ ತಪ್ಪಾಯಿತು, ಇನ್ನೆಂದೂ ಕೂಡ ನಾವಿಂಥ ಪ್ರಯತ್ನ ಮಾಡಲ್ಲ, ದಯವಿಟ್ಟು ಕ್ಷಮಿಸಿಬಿಡಿ. ಇದು ನಿಜ. ಅವತ್ತು ಡಿ.ಕೆ. ಶಿವಕುಮಾರ್ ಈ ಮಾತು ಹೇಳಲಿಕ್ಕೆ ಕಾರಣ ಇದೆ. ಯಾಕೆಂದರೆ 2017-18 ಆದಂಥ ಘಟನಾವಳಿಗಳಿದಾವಲ್ಲ, ಎಲ್ಲೋ ಒಂದು ಕಡೆಗೆ ಧರ್ಮಕ್ಕೆ ಕಾಂಗ್ರೆಸ್ ಕೈ ಹಾಕ್ತು ಅನ್ನುವಂಥ ಸಂಗತಿ ಇದೆಯಲ್ಲ, ಅದು ಕಾಂಗ್ರೆಸ್ಸಿಗೆ ದೊಡ್ಡ ಗಂಡಾಂತರವನ್ನು ತಂದಿಟ್ಟಿತ್ತು. ಕಾಂಗ್ರೆಸ್ ಹೀನಾಯವಾಗಿ ಸೋಲ್ತು. ಆ ಸೋಲಿನ ಹಿಂದೆ ಇವರು ಧರ್ಮಕ್ಕೆ ಕೈ ಹಾಕಿದ್ದೂ ಕೂಡ ಕಾರಣ ಅನ್ನುವಂಥ ವಿಶ್ಲೇಷಣೆ ಬಂದಿತ್ತು. ಕೆಲವರು ನೇರವಾಗಿ ಸಿದ್ದರಾಮಯ್ಯನವ್ರ ಕಡೆಗೆ ಕೈ ತೋರಿಸಿದರು, ಇನ್ನು ಕೆಲವರು ಪಾಟೀಲರ ಕಡೆಗೆ, ಎಂ ಬಿ ಪಾಟೀಲರ ಕಡೆಗೆ ಕೈ ಜೋಡಿಸಿದರು. ಹೀಗಾಗಿಯೇ ಡಿ.ಕೆ. ಶಿವಕುಮಾರ್ ಕೈ ಎತ್ತಿ ಕ್ಷಮೆ ಕೇಳಿದರು. ಈಗ ಅಂದರೆ ಆಗ ಬಹುದೊಡ್ಡ ರಾಜಕೀಯ ತಿರುವಿಗೆ ನಾಂದಿ ಹಾಡಿದಂಥ ಆ ಘಟನೆ ಈಗ ಮತ್ತೆ ಮರುಕಳಿಸ್ತಾ ಇದೆ. ಈಗ ಮತ್ತೆ ಧರ್ಮದ ಕೂಗು ಕೇಳಿ ಬಂದಿದೆ. ಏನು ನಡೀತಾ ಇದೆ ಹಾಗಾದರೆ ಬನ್ನಿ ನೋಡ. ಕಿಚ್ಚು, ಲಿಂಗಾಯತ ಪ್ರತ್ಯೇಕ ಧರ್ಮದ ಕಿಚ್ಚು. ಅದು 2017-18 ರಾಜಕೀಯ ಸಂಘರ್ಷದ ಕಾಲ. ಭಾಗ್ಯಗಳ ಬೆಟ್ಟದ ಮೇಲೆ ಕೂತಿದ್ದ ಸಿಎಂ ಸಿದ್ದರಾಮಯ್ಯ ಭಾರಿ ಹುಮ್ಮಸ್ಸಿನಲ್ಲಿದ್ರು. 2018 ಚುನಾವಣೆಯನ್ನ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡ್ತೀವಿ ಅಂತ ಅಂದು ಸಿದ್ದರಾಮಯ್ಯ ವಿಶ್ವಾಸದಲ್ಲಿದ್ರು. ಆದರೆ ಅಂದು ಕಾಂಗ್ರೆಸ್ ಬಂದು ನಿಂತಿದ್ದು 85 ಸ್ಥಾನಗಳಿಗೆ. ಭಾಗ್ಯಗಳ ಸರದಾರ ಸಿದ್ದರಾಮಯ್ಯನವರಿಗೆ ಸೋಲಿನ ದೌರ್ಭಾಗ್ಯ ಕೊಟ್ಟಿದ್ದು ಇದೇ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರ. ಮತ್ತೆ ಕಿಡಿ ಹೊತ್ತಿಸಿದ ಪ್ರತ್ಯೇಕ ಲಿಂಗಾಯತ ಧರ್ಮದ ಬೇಡಿಕೆ. ಪ್ರತ್ಯೇಕ ಧರ್ಮದ ಬೇಡಿಕೆಗೆ ಲಿಂಗಾಯತ ನಾಯಕರ ಮಧ್ಯೆ ಭಿನ್ನರಾಗ. ನಿನ್ನೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭ ನಡೆಯಿತು. 350ಕ್ಕೂ ಹೆಚ್ಚು ಲಿಂಗಾಯತ ಮಠಾಧೀಶರು ಈ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಪ್ರತ್ಯೇಕ ಧರ್ಮಕ್ಕಾಗಿ ಹೋರಾಟ ಮಾಡುವ ನಿರ್ಣಯ ಕೈಗೊಂಡಿದ್ರು. ಇದಕ್ಕೆ ಸಚಿವ ಎಂ.ಬಿ. ಪಾಟೀಲ್ ಧ್ವನಿಗೂಡಿಸಿದ್ದಾರೆ. ನಮ್ಮ ಲಿಂಗಾಯತ ಧರ್ಮ ಏನಿದೆ, ಬಸವ ಧರ್ಮ ಏನಿದೆ, ಅದನ್ನು ಪ್ರತಿಪಾದಿಸೋಣ. ಬೇರೆಯವ್ರನ್ನ ಟೀಕೆ ಮಾಡುವಂತದ್ದು ಯಾವುದನ್ನು ಕೂಡ ನಾವು ಹೋಗೋದು. ಕಾಂಗ್ರೆಸ್ನ ವೀರಶೈವ ಲಿಂಗಾಯತ ಸಚಿವರಲ್ಲಿ ಮತ್ತೊಮ್ಮೆ ಬಿರುಕು. ಮತ್ತೊಮ್ಮೆ ಸಚಿವ ಈಶ್ವರ್ ಖಂಡ್ರೆ ವರ್ಸಸ್ ಸಚಿವ ಎಂ.ಬಿ. ಪಾಟೀಲ್. ನಾವು ನಮ್ಮವರಿಗೆ ನಮ್ಮವರಿಲ್ಲ ಅಂತ ಹೇಳಿದ್ರೆ ಬೇರೆಯವರಿಗೆ ನಮ್ಮವರು ಅಂತ ಹೇಳ್ತೀರಿ. ಲಿಂಗಾಯತರು ವೀರಶೈವರನ್ನು ಹಾಳು ಮಾಡಬೇಕು ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಹಾಳು ಮಾಡಿದಂಗೆ ಆಗ್ತದೆ. ಅಸಲಿಗೆ ನಿನ್ನೆಯ ಬಸವ ಸಂಸ್ಕೃತಿ ಕಾರ್ಯಕ್ರಮದಿಂದ ವೀರಶೈವ ಮಹಾಸಭಾವನ್ನ ದೂರ ಇಡಲಾಗಿದೆ. ಈ ಮೂಲಕ ಧಾರ್ಮಿಕ ಆಚರಣೆಯ ತಿಕ್ಕಾಟ ನಡೀತಿರೋದು ಪಕ್ಕ. ಈ ನಡುವೆ ಕಾಂಗ್ರೆಸ್ನೊಳಗೆ ರಾಜಕೀಯ ಜಟಾಪಟಿಯು ನಡೀತಿರೋ ಗುಮಾನಿ ಶುರುವಾಗಿದೆ. ಅದರಲ್ಲೂ ಸಚಿವ ಈಶ್ವರ್ ಖಂಡ್ರೆ ವರ್ಸಸ್ ಎಂ.ಬಿ. ಪಾಟೀಲ್ ಅನ್ನುವಂತ ಸ್ಥಿತಿ ಬಂದಿದೆ. ಸಚಿವ ಈಶ್ವರ್ ಖಂಡ್ರೆ ವೀರಶೈವ ಲಿಂಗಾಯತ ಇಬ್ಬರನ್ನು ಒಟ್ಟಿಗೆ ಕೊಂಡೊಯ್ಯೋ ಬಗ್ಗೆ ಮಾತನಾಡ್ತಿದ್ರೆ, ಎಂ.ಬಿ. ಪಾಟೀಲ್ ಲಿಂಗಾಯತ ಪ್ರತ್ಯೇಕ ಧರ್ಮದ ಬಗ್ಗೆ ಮಾತ್ರ ಮಾತನಾಡ್ತಿದ್ದಾರೆ. ಯಾವ ರೀತಿ ಸಿಖ್ ಮತ್ತು ಬೌದ್ಧ ಜೈನ ಇದಾವೆ ಏನ್ರಿ, ಭಾರತದಲ್ಲಿರೋ ಎಲ್ಲರೂ ಕೂಡ ಹಿಂದೂಗಳು. ಆದರೆ ಇದು ಒಂದು ಧರ್ಮ, ಬಸವ ಧರ್ಮ. ಲಿಂಗಾಯತರಿಗೆ ವೀರಶೈವರಿಗೆ ಯಾರೂ ಪ್ರತ್ಯೇಕವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಶಕ್ತಿ ಅದನ್ನು ಬೇರೆ ಬೇರೆ ಅನ್ನುವಂಥ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸಮಾವೇಶದಿಂದ ವೀರಶೈವ ಮಹಾಸಭಾವನ್ನ ದೂರವಿಟ್ಟ ಬಗ್ಗೆ ಎಂ.ಬಿ. ಪಾಟೀಲ್ ಪ್ರತಿಕ್ರಿಯಿಸಿದ್ರು. ಡಬಲ್ ಸ್ಟ್ಯಾಂಡರ್ಡ್ ಇರೋರನ್ನ ಕರೆದಿಲ್ಲ ಅಂದ್ರು. ಆದ್ರೆ ಈಶ್ವರ್ ಖಂಡ್ರೆ ಮಾತ್ರ ನಾವು ಮೊದಲಿನಿಂದಲೂ ಪ್ರತ್ಯೇಕ ಧರ್ಮದ ಬೇಡಿಕೆ ಇದೆ ಅಂದ್ರು. ನೋಡಿ, ಅವರು ನಿಮಗೆ ನಾನು ಹೇಳಿದ್ರೆ ತಪ್ಪಾಗುತ್ತೆ, ಅವರು ಮಠಾಧಿಪತಿಗಳು ಒಕ್ಕೂಟದಿಂದ ಆಗಿದ್ದು. ಅವರು ಯಾರು ಡಿವೆಲ್ ಸ್ಟ್ಯಾಂಡ್ ಇದೆಯಲ್ಲ, ಆ ಡಿವೆಲ್ ಸ್ಟ್ಯಾಂಡ್ ಇದ್ದವ್ರು ಯಾರನ್ನೂ ಕರೆದಿಲ್ಲ. ಕರ್ನಾಟಕ ಸುಧಾರಿಸ್ತದೆ, ಲಿಂಗಾಯತರು ಹಾಳಾದ್ರೆ ಕರ್ನಾಟಕ ಹಾಳಾಗ್ತದೆ. ಅದಕ್ಕೆ ಯಾರು ಲಿಂಗಾಯತರು ವೀರಶೈವರನ್ನು ಹಾಳು ಮಾಡಬೇಕು ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಹಾಳು ಮಾಡಿದ್ದಂಗೆ ಆಗ್ತದೆ. ಪ್ರತ್ಯೇಕ ಧರ್ಮ ಅಂತ ಮಾನ್ಯತೆ ಸಿಕ್ಕಿದೆ, ಜೈನ್ಗಳಿಗೆ ಪ್ರತ್ಯೇಕ ಧರ್ಮ ಅಂತ ಮಾನ್ಯತೆ ಸಿಕ್ಕಿದೆ,
ಸಿಕ್ಕ ಪ್ರತ್ಯೇಕ ಧರ್ಮ ಅಂತ ಮಾನ್ಯತೆ ಸಿಕ್ಕಿದೆ. ವೀರಶೈವ ಲಿಂಗಾಯತರಿಗೂ ಪ್ರತ್ಯೇಕ ಧರ್ಮ ಕೊಡಬೇಕು ಅನ್ನೋಂಥದ್ದು ಅಖಿಲ ಭಾರತ ವೀರಶೈವ ಮಹಾಸಭಾ ಮೊದಲಿನಿಂದಲೂ, ಇವತ್ತಿಂದಲ್ಲ ಇದು ಕೂಗು, ಇವತ್ತ್ಯಾಕೆ ಬರ್ತಾ ಇದೆ, ಹಿಂದಿನಿಂದಲೂ ಇದನ್ನು ಇವತ್ತು ಬೇಡಿಕೆ ಇದ್ದಂಥದ್ದೇ ಇದೆ. ಇದಕ್ಕೆ ಎಲ್ಲರೂ ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಇನ್ನು ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರಕ್ಕೆ ಸಿಎಂರನ್ನ ಎಳೆತ್ತರೋ ಪ್ರಯತ್ನಗಳು ನಡೀತಿವೆಯಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ಈ ಬಗ್ಗೆ ಮಾತನಾಡಿರೋ ಸಚಿವ MB ಪಾಟೀಲ್, ಈ ಹಿಂದೆ ತುಂಬಾ ಆಟಗಳನ್ನಾಡಿ ಸಿದ್ದರಾಮಯ್ಯ ತಲೆ ಕಟ್ಟಿದ್ರು, ಆದ್ರೀಗ ಅವೆಲ್ಲ ನಡೆಯಲ್ಲ ಅಂದಿದ್ದಾರೆ. ಸಿದ್ದರಾಮಯ್ಯ ಕೂಡ ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ನನ್ನ ನಿಲುವೇನೂ ಇಲ್ಲ ಅಂದಿದ್ದಾರೆ. ಅವರು ಲಿಂಗಾಯತ ಧರ್ಮದ ಬಗ್ಗೆ ನಿಮ್ಮ ನಿಲುವೇ ನನ್ನ ನಿಲುವೇನಿಲ್ಲ, ಜನಗಳ ನಿಲುವೇ ನಮ್ಮ ನಿಲುವು. ಅವ್ರು ಏನ್ ಬರೆಸ್ತಾರೆ ಅವರೇ ಅದೇ. ಈ ಸಲ ಯಾರ್ದು ಆಟ ನಡೆದಿಲ್ಲ, ತಮ್ಗೆ ಗೊತ್ತಿದೆ. ಎಲ್ಲರೂ ಇವತ್ತು ದಿವಸ ಒಕ್ಕಟ್ಟಿನಲ್ಲಿದ್ದಾರೆ. ಇವತ್ತು ಈ ಅವರು ಕೂಡ ಮುಖ್ಯಮಂತ್ರಿ ತಲೆ ಕಟ್ಟೋದಲ್ಲ, ಯಾರ ಆಟಗಳು ಇವತ್ತೊಂದು ದಿವಸ ನಡೆಯೋದಿಲ್ಲ ಏನ್ರಿ. ಒಂದು ಏನಿದೆ, ನಾವು ಅದಕ್ಕೆ ಪಾಸಿಟಿವ್ ಆಗಿ ಹೋಗೋಣ ಅಂತ ಹೇಳಿದ್ವಿ. ನಾನು ಅದನ್ನೇ ಕೂಡ ಹೇಳಿದ್ದೀನಿ ನಿನ್ನೆ, ಯಾರನ್ನ ಟೀಕೆ ಮಾಡುವಂಥದ್ದು ಯಾರು, ನಮ್ದೇನಿದೆ. ಇನ್ನು ಪ್ರತ್ಯೇಕ ಧರ್ಮದ ವಿಚಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಧರ್ಮ ಒಡೆಯೋ ಕೆಲಸ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತದ ಪ್ರತ್ಯೇಕ ಧರ್ಮದ ಕೂಗು ಇವತ್ತು ಮುನ್ನೆಲೆಗೆ ಬಂದಿದೆ ಅಂತ ಹೇಳಿದ್ರೆ, ಅದರ ಹಿನ್ನೆಲೆಯಲ್ಲಿ ಯಾರು ಇದರಲ್ಲಿ ಕೂತ್ಕೊಂಡು ಇದರಲ್ಲಿ ಮಾತನಾಡ್ತಾ ಇದ್ದಾರೆ ಅನ್ನೋ ಅರಿವು ಸಮಾಜದಲ್ಲಿ ಗೊತ್ತಿದೆ. ಇವತ್ತು ಹಿಂದೂ ಧರ್ಮವನ್ನು ಕೂಡ ನಾವು ರಕ್ಷಣೆ ಮಾಡ್ಕೋಬೇಕಾಗಿದೆ. ಧರ್ಮವನ್ನು ಒಡೆಯುವಂತ ಒಂದು ದುಸ್ಸಾಹಸಕ್ಕೆ ಏನು ಕೈ ಹಾಕಿದ್ದಾರೆ ಅದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಇದ್ರ ಮಧ್ಯೆ ಸಮಾಜವನ್ನು ಕೂಡ ಒಗ್ಗೂಡಿಸುವಂತ ಕೆಲಸ ಆಗಬೇಕಾಗಿದೆ. ಧಾರ್ಮಿಕ ಹಾಗೂ ರಾಜಕೀಯ ಕಾರಣಕ್ಕೆ ಲಿಂಗಾಯತ ಪ್ರತ್ಯೇಕ ಧರ್ಮದ ಚರ್ಚೆ ಕಾವು ಪಡೆದುಕೊಂಡಿದೆ. ಕಾಂಗ್ರೆಸ್ನೊಳಗೆ ಭಿನ್ನರಾಗ ಕೇಳಿ ಬರ್ತಿರೋದು ಈ ಚರ್ಚೆ ಅದೆಲ್ಲಿಗೆ ಹೋಗ್ಮುಟ್ಟುತ್ತೋ ಅನ್ನೋ ಕುತೂಹಲ ಕೆರಳಿಸಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.